राजाधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णु गुरुर्देव महेश्वरा गुरु साक्षात परब्रह्म तस्मै श्री गुरुवे नमः। गुरु साक्षात परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ सद्गुरुनाथ महाराज की जय। जय जय राम कृष्ण हरे। परमार्थाचे जन्मस्थान तोची एक सद्गुरु भजन। सद्गुरु भजने समाधान आणिक नाही। देह मिथ्या जाणोनी जीवे विसरणे याची सार्थकची करावे। भजन भावे तो सवावे चित्त सद्गुरुची। शरणागतांची वाहे चिंता तोची एक सद्गुरु दाता। जैसे बाळक वाढवी माता नाना यत्ने करुणी। म्हणून सद्गुरु भजन जयास घडे तोची धन्य। सद्गुरु भजने समाधान अकस्मात भावे। शरदी शब्दांचे खटपट आला ग्रंथाचे शेवट। येथे सांगितले स्पष्ट सद्गुरु भजन कौपार कुमारे। परमार्थाचे जन्मस्थान तोची एक सद्गुरु भजन। सद्गुरु भजने समाधान
ಅಕಸ್ಮಾತ್ ವಾಣೆ ಜಯ ಜಯ ರಘುವೀರ ಸಮರ್ಥ. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ತತ್ಸ್ವರೂಪರೇ ಆಗಿರುವಂತಹ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಹಾನ್ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಸದ್ಗುರು ಸಮರ್ಥ ಅಜಾತ ನಾಗಲಿಂಗೇಶ್ವರ ಮಹಾತ್ಮರ ದಿವ್ಯ ಚರಣಾರವಿಂದಗಳಿಗೂ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ಯಕ್ರಮಕ್ಕೆ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಮಯ ಸ್ವಲ್ಪದ, ಇದ್ದುದ್ರಾಗೆ ಸಮರ್ಥರು ಏನು ನುಡಿಸ್ತಾರ ಅನ್ನುವಂಥ ವಿಚಾರವನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. जेथे सारा सार विचार तेथे होय जगदुद्धार. नवविधा भक्तीच्या आधार बहुत जनासी. ಎಲ್ಲಿ ಸಾರ ವಿಚಾರ ನಡೀತದಲ್ಲ ಅಲ್ಲಿ ಜಗತ್ತಿನ ಉದ್ಧಾರ ಆಗ್ತಂತ. ಹಂಗ ಇದೊಂದು ಅವಕಾಶ. ಸಾರ ಯಾವುದು, ಅಸಾರ ಯಾವುದು, ನಿತ್ಯ ಯಾವುದು, ಮಿಥ್ಯ ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ಇವನ್ನ ವಿಂಗಡಣೆ ಮಾಡಿಕೊಂಡು ಬದುಕುವಂಥ ಒಂದು ಕಲಾ ಏನದಲ್ಲ, ಅದನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಇರುವಂಥ ಏಕೈಕ ಸ್ಥಾನ ಅಂದ್ರೆ ಅದು ಸತ್ಸಂಗ. ಇಂಥದ್ದು ಈ ಸತ್ಸಂಗದೊಳಗೆ ನಾವು ಬರೋ ಹೊತ್ತಾಗ ಒಂದು ಸಂಕಲ್ಪ ಮಾಡಿಬಿಡ್ಬೇಕು. ನಾವು ಏನಂದ್ರ ಇಲ್ಲಿ ಮಹಾತ್ಮರು ಯಾರೇ ಹೇಳುವಲ್ಲಕ್ಕ, ಅದು ಸದ್ಗುರುಗಳ ಒಂದು ಪ್ರೇರಣೆಯ ಪ್ರಕಾರ ಇಲ್ಲಿ ಹೇಳ್ತಿರ್ತಾರ. ಆ ವಿಚಾರಗಳನ್ನು ನಾನು ಮನಸ್ಸು ಬಿಟ್ಟು ಮೊದಲು ಕೇಳಬೇಕು. ಕೇಳಿದ್ದನ್ನ ಮುಂದೆ ಹೋಗಿ ಮನನ ಮಾಡ್ಕೋಬೇಕನ್ನ. ಮನನ ಮಾಡ್ಕೊಂಡಿದ್ದನ್ನ ನಿಧಿಧ್ಯಾಸಕ್ಕಂದ್ರೆ ನನ್ನ ಜೀವನದೊಳಗೆ ಅಳವಡಿಸ್ಕೊಂಡು ನಡಿಬೇಕು. ಈ ಉದ್ದೇಶ ಇಟ್ಟುಕೊಂಡು ಮಾತ್ರ ಇಲ್ಲಿ ಸತ್ಸಂಗಕ್ಕೆ ಬರಬೇಕು. ಉದ್ದೇಶ ಬಹಳ ಮುಖ್ಯದ. ಕಾರ್ಯ ಸಫಲ ಆಗ್ಬೇಕಾಗಿತ್ತಂದ್ರೆ ಮೊದಲು ಉದ್ದೇಶದ ಬಗ್ಗೆ ಗೊತ್ತಿರಬೇಕು. ಸಮರ್ಥರಂತಾರ ತಿಳಿಲಾರ್ದ ಮಾಡಿದ ಕೆಲಸ ಎಂದೂ ಸಕ್ಸಸ್ ಆಗುವುದಿಲ್ಲ ಅಂತಾರ. ನೋಡ್ರಿ, ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮೊದಲು ಅದ್ರ ಬಗ್ಗೆ ನಮಗೆ ಕಲ್ಪನೆ ಇರಬೇಕು. ಸತ್ಸಂಗಗಳನ್ನು ಯಾಕೆ ಏರ್ಪಡಿಸ್ತಾರಪ್ಪ, ಸತ್ಸಂಗಗಳನ್ನು ಯಾಕೆ ಏರ್ಪಡಿಸ್ತಾರಂದ್ರೆ ಇಲ್ಲಿ ಸಚ್ಚಿತ್ತ ಆನಂದ ಸ್ವರೂಪವಾಗಿರುವಂತಹ ಆ ಸದ್ಗುರುಗಳ ಸ್ವರೂಪದ ಚಿಂತನೆ ಮಾಡುವಂತಹ ಒಂದು ಸ್ಥಾನ ಇದು. ಸದ್ಗುರುಗಳ ರೂಪವನ್ನು ನಾವೆಲ್ಲರೂ ಆಸ್ವಾದಿಸೆವು. ಯಾರ್ಯಾರಿಂದ ಅನುಗ್ರಹಿತರಾಗ್ಯಾರಲ್ಲ ಆ ಸದ್ಗುರುಗಳ ರೂಪವನ್ನು ನಾವು ವರ್ಣನ ಮಾಡ್ಲಿಕ್ಕೆ ತಯಾರಿದ್ದೆವು. ಯಾಕಂದ್ರೆ ನಾವು ಅದನ್ನು ನೋಡೆವು. ರಂಗರಾವ್ ಮಹಾರಾಜರು ಹಿಂಗಿದ್ರು, ಗಣಪತರಾವ್ ಮಹಾರಾಜರು ಹಿಂಗಿದ್ರು, ಭಾವಸಾಹೇಬ್ ಮಹಾರಾಜರು ಭಾವಚಿತ್ರ ನೋಡಿದ ಕೂಡ ಅವ್ರು ಹಿಂಗಿದ್ರು, ಕೋಟ್ ಹಾಕ್ತಿದ್ರು, ರುಮಾಲ್ ಸುತ್ತಿದ್ರು. ನಾಗಲಿಂಗಜ್ಜ ಅವ್ರು ಹಿಂಗಿದ್ರು. ಇವೆಲ್ಲ ರೂಪಗಳು ಅದು. ಇವು ಎಲ್ಲಿ ತನಕ ನಾವು ರೂಪದ ಮೇಲೆ ಅವಲಂಬನೆ ಇಟ್ಕೊಂಡು ಕೂಡ್ತೇವು ಅಲ್ಲಿ ತನಕ ಸ್ವರೂಪ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಹೆಂಗೆ ಸಾಧ್ಯದ ಅಂತಾರೆ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಅಂಥ ಸದ್ಗುರುಗಳ ಒಂದು ಸ್ವರೂಪ ನಮಗೆ ಅನುಗ್ರಹಿಸಿದಂತಹ ಆ ಸದ್ಗುರುಗಳ ಸ್ವರೂಪ ನಮಗೆ ಅನುಭವ ಬರೋಕಾದ್ರೆ ಮೊದಲು ಸದ್ಗುರುಗಳ ಮಹತ್ವ ನಮಗೆ ಗೊತ್ತಾಗ. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಶ್ರುತಿಗಳು ಹೇಳ್ತಾವ ಗುರುವಿನಕ್ಕಿಂತ ಅಧಿಕವಾದದ್ದು ಯಾವುದೂ ಇಲ್ಲೇ ಇಲ್ಲ. ಸಮರ್ಥರಂತಾರ मज न कळे हा विचारू, मज न कळे हा विचारू, दुरुनी माझ्या नमस्कारू,
ಗುರುದೇವ ಪೈಲಪಾರು ಪಾವವಿ ಮಜ. ಸಮರ್ಥರಂತಾರ ನಿನ್ನ ವರ್ಣ ಮಾಡೋದು ನನಗೆ ತಿಳಿಯುವಂತ ವಿಚಾರ ಅಲ್ಲಂತಾರ. ಭಜನ್ ನ ಕಳೆ ಆ ವಿಚಾರ. ಅದಕ್ಕೆ ನಿನಗೆ ನಾನು ದೂರದಿಂದನೇ ನಮಸ್ಕಾರ ಮಾಡ್ತಾ ಅಂತಾರ. ಸಮೀಪಕ್ಕೆ ಸಹಿತ ಬರುವಂತ ಕೋತಲ್ಲ, ನಿನ್ನ ಸಮೀಪಕ್ಕೆ ಬರುವಂತ ಕೋತು ನಂದಲ್ಲ. ಗುರುದೇವ ಪೈಲಪಾರು ಪಾವವಿ ಮಜ, ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡಪ್ಪ ಅಂಥ ಗುರುನಾಥ ನಮ್ಮನ್ನು ಭವಸಾಗರದಿಂದ ಪಾರು ಮಾಡಬೇಕಾಗಿತ್ತಂದ್ರ ಇದೇ ಈಗ ಹೇಳಿದಂಥ 6 ಓವಿಗಳನ್ನು ನಾವು ಮನಸ್ಸು ಒಟ್ಟು ಶ್ರವಣ ಮಾಡಬೇಕು. ಇದು ದಾಸಬೋಧದ ದಶಕ 7, ಸಮಾಸ 10, ಸಿದ್ಧಾಂತ ನಿರೂಪಣೆಗೆ ಬರುವಂತಹ ಇವು 6 ಓವಿಗಳು. ಇದ್ರಾಗ ಅಂತಾರ, ಜೀವನದೊಳಗೆ ನಿನಗೆ ಸಮಾಧಾನ ಬೇಕಾಗಿತ್ತು ಅಂದ್ರ, ನಿನ್ನ ಸ್ವರೂಪ ಸಾಕ್ಷಾತ್ಕಾರದೊಳಗೆ ನೀನು ನೆಲೆ ನಿಲ್ಲಬೇಕಾಗಿತ್ತಂದ್ರ ಅದು ಸದ್ಗುರುವಿನ ಹೊರತಾಗಿ ಯಾರಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಪರಮಾರ್ಥವಾದಿಗಳು ಅಂತೇವೆ. ಪರಮಾರ್ಥವಾದಿಗಳಂದ್ರೆ ಏನು? ನಾವು ಪರಮಾರ್ಥ ಮಾಡ್ತೇವ್ರಿ. ಅದು ಪರಮಾರ್ಥ ಮಾಡೋದೇನು? ಅದನ್ನು ಗೊಂಬೆ ಮಾಡಿದಂಗೆ ಅದು ಹೌದಲ್ಲ. ಪರಮಾರ್ಥ ನಾವು ಅರಿಬೇಕಂತ ಈ ಮಾರ್ಗಕ್ಕೆ ಬಂದೇವು. ಪರಮ ಪವಿತ್ರವಾದ ಜ್ಞಾನವನ್ನು ನಾವು ಅರಿಬೇಕಾಗ್ಯದ. ಶುದ್ಧ ಜ್ಞಾನ ಅಂತಾರ, ಅದಕ್ಕೆ ಆತ್ಮಜ್ಞಾನ ಅಂತಾರ, ಅದಕ್ಕೆ ಬ್ರಹ್ಮಜ್ಞಾನ ಅಂತಾರ. ಆ ಒಂದು ಜ್ಞಾನ ನಿನಗೆ ಅನುಭವಕ್ಕೆ ಬಂತಂದ್ರೆ ಜಗತ್ತಿನಲ್ಲಿ ಇರುವಂತ ಎಲ್ಲಾ ಬಹುದಾ ಜ್ಞಾನಗಳೆಲ್ಲ ಗೌಣ ಆಗಿಬಿಡ್ತಾವ. ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ. ಅದಕ್ಕೆ ನಿಜಗುಣ ಸೇವಕರಂದ್ರು 6 ನಾನೆಂದು ವಿಚಾರಿಸು. ನೀ ಯಾರನ್ನು ಅಂತ ತಿಳ್ಕೊ ಅಂತಾರು. 6 ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಆ ವಿಚಾರ ಮಾಡಬೇಕಂತ ಅನ್ನೋದು ನೀನು ನಿಶ್ಚಯ ಮಾಡೋಕ್ಕಿಂತ ಮೊದಲು ನೀ ಏನು ಮಾಡಿಬಿಡು, ಇದು ಕನಸು ಅಂತ ತಿಳ್ಕೊ. ನಾವು ಕನಸನೇ ನನಸ ಅಂತ ತಿಳ್ಕೊಂಡು ಇದನ್ನೇ ಶಾಶ್ವತ ಅಂತ ತಿಳ್ಕೊಂಡು ಇದರೊಳಗೆ ನಾವು ಆನಂದನೂ ಪಡ್ಲಿಕ್ಕತ್ತೇವೆ, ದುಃಖನೂ ಪಡ್ಲಿಕ್ಕತ್ತೇವೆ. ನಿಜವಾಗಿಯೂ ನೀ ಆನಂದ ಪಡುವಂಥವನು ನೀನಲ್ಲ, ದುಃಖ ಪಡುವಂಥವನು ನೀನಲ್ಲ, ನೀನು ಏನೂ ಅಲ್ಲೇ ಅಲ್ಲ. ಇವೆಲ್ಲ ಎಲ್ಲಿ ತನಕ ನಿನ್ನಂತಲ್ಲ ಅಜ್ಞಾನ ಆವರಿಸಲ್ಲ ಅಲ್ಲಿ ತನಕ ಸುಖ ದುಃಖಾದಿಗಳ ಒಂದು ತೊಂದರೆ ನಿನಗಾಗ್ಲಿಕ್ಕತ್ತದ. ಅದಕ್ಕೆ ನಮ್ಮ ಮೋತಿ ನೋಡ್ರಿ, ಮಹಾತ್ಮರ ಒಂದು ಮುಖವನ್ನು ನೋಡ್ರಿ. ನಮ್ಮ ಮೋತಿ ಕೆಟ್ಟ ಯಾವಾಗ ಯಾವ ಟೈಮ್ದಾಗ ನಗ್ತೇವೋ, ಯಾವ ಟೈಮ್ದಾಗ ದುಃಖ ಪಡ್ತೇವೋ, ಯಾವ ಟೈಮ್ದಾಗ ನಮಗೆ ಸಂಕಟ ಆಗ್ತೋ ನಮ್ಗೆ ಗೊತ್ತೇ ಇಲ್ಲ. ಮಹಾತ್ಮರು ಠೇವಿಲೆ ಅನಂತೆ ತೈಸೆ ಚೀರಹಾವೆ ಚಿತ್ತಿ ಅಸೋದ್ಯಾವೆ ಸಮಾಧಾನ. ಅದಕ್ಕೆ ಇಂಥ ಪರಮಾರ್ಥದ ಜನ್ಮಸ್ಥಾನ ಏನದಲ್ಲ ಅದು ಎಲ್ಲದ ಅಂದ್ರೆ ಸದ್ಗುರುವಿನ ಭಜನಿ ಒಳಗದ, ಮತ್ತೊಂದು ಎದುರಾಗೂ ಇಲ್ಲ. ಪರಮಾರ್ಥಚೇ ಜನ್ಮಸ್ಥಾನ ತೋಚಿ ಏಕ ಸದ್ಗುರು ಭಜನೆ ಅಂತಾರ. ಸದ್ಗುರು ಭಜನೆ ಒಂದ್ರೊಳಗೆ ಅದ, ಉಳುಕಿದ ಯಾವ ಭಜನೆಯೊಳಗೂ ಇಲ್ಲರಗೂ. ಯಾಕಂದ್ರ ಸದ್ಗುರುವಿನ ಭಜನೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಅಕಸ್ಮಾತ್ ಸ್ವರೂಪ ಸಾಕ್ಷಾತ್ಕಾರ ಆಗಿಬಿಡ್ತದೆ, ಸಮಾಧಾನ ಪ್ರಾಪ್ತ ಆಗಿಬಿಡ್ತದೆ. ಅಂಥ ಸದ್ಗುರುವಿನ ಭಜನೆಯನ್ನ ಮಾಡುವಂಥ ಮಾರ್ಗವನ್ನು ನಾವು ಹಿಡ್ದೇವಂದ್ರೇನು, ನಮ್ಮನ್ನು ಆ ಮಾರ್ಗಕ್ಕೆ ಸಮರ್ಥರು ಕರ್ಕೊಂಡು ಹೊಂಟಾರ. ಅವ್ರಂತಾರ, ಜಾ ಸಂಗತಿನೇ ಚ ವಿರಾಗ ಸಾಲ ಮನೋದರಿಚ ಜಲಭಾಸ ಕೇಲ ಸಾಕ್ಷಾತ್ ಪರಾತ್ಮ ಮಜವೇತ ವೀಲ ವಿಸರು ಕಸಾಮಿ. ಸಾಕ್ಷಾತ್ ಭಗವಂತನೇ ನಮಗೆ ಭೇಟಿ ಅದ, ಅಂಥವ್ರ ಮೇಲೆ ಶ್ರದ್ಧಾ ಇಡುವಂತಾರ. ನೀವು ಎಲ್ಲಿ ತನಕ ನೀವು ಅನಾಥರಾಗುವುದಿಲ್ಲ ಅಲ್ಲಿ ತನಕ ಅನಾಥಾಂತ್ಯ ನಾಥರಾದಂಥ ಸದ್ಗುರುಗಳ ದರ್ಶನ ನಮಗಾಗುವುದಿಲ್ಲ. ನಾವು ಅನಾಥರಾಗಬಹುದು. ಅನಾಥ ಅಂದ್ರೆ ಎಲ್ಲರೂ ತಿರ್ಕೊಂಡ ಮೇಲೆ ಉಳಿದು ಅನಾಥ ಅಲ್ಲ. ಏನ್ರಿ ಇದೇನಂತ ಅನ್ಬೇಡ್ರಿ. ಅನಾಥ ಅಂದ್ರೆ ನಾವು ಬಹಳಷ್ಟು ಮಂದಿ ಒಡೆತನದೊಳಗೆ ಬದುಕಲಿಕ್ಕತ್ತೀವಿ. ಕೆಲವೊಬ್ಬರು ರೊಕ್ಕದ ಒಡೆತನದೊಳಗೆ ಬದುಕಲಿಕ್ಕತ್ತಾರ, ಕೆಲವೊಬ್ಬರ ಆಸ್ತಿಯ ಒಡೆತನದಾಗ ಬದುಕಲಿಕ್ಕತ್ತಾರ, ಕೆಲವೊಬ್ಬರ ಪ್ರತಿಷ್ಠೆ ಒಡೆತನದಾಗ ಬದುಕಲಿಕ್ಕತ್ತಾರ. ಇನ್ನೂ ಕೆಲವರು ನಾ ಏನೋ ಇದ್ದನಂತ ತಿಳ್ಕೊಂಡು ಅದೇ ಆಧಾರದಾಗ ಬದುಕಲಿಕ್ಕತ್ತಾರ. ನೀ ಏನೂ ಇಲ್ಲೇ ಇಲ್ಲ.
ನಿಂದ ಕೆಲಸ ಏನಪ್ಪ? ಗುರುವಿನಿಂದ ಅನುಗ್ರಹಿತ ಆದ್ಮೇಲೆ ಕೇವಲ ಗುರುವಿನ ಚರಣದೊಳಗೆ ನಿನ್ನ ಶ್ರದ್ಧಾ ಇದೆ. ಶಂಕರ ಬಾರಿಸಿ. ಗುರುಚರಣಿ ಠೇವಿತ ಭಾವೆ ಭಾವೆ, ಗುರುಚರಣಿ ಠೇವಿತ ಭಾವೆ ಭಾವೆ, तुका म्हणे गुरु भजनी, तुका म्हणे गुरु भजनी, देव भेटी जानी वाणी, ಎಲ್ಲ ಕೊಟ್ಟಿದ್ದಾಗಡೆ ಅವ್ರಿಗೆ Gopala Kumari, Gopala Kumari, Gopala Kumari, Bola Putali, Sri Pyarame, Raja ಜೀವನದ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಒಂದು ಅತಿ ಬೀಜ ಮಂತ್ರವನ್ನು ತಗೊಬ್ಬಾರ ಹೇಳ್ಯಾರ.
ಯಾರು ಹೇಳ್ಯಾರ? ತುಕೋಬಾರಾಯರು. ತುಕೋಬಾರಾಯರು ಅಂತ ಬರೇ ಆಗ್ತಾ ಅಂದ್ರೆ ಸಮಾಧಾನ ಯಾರಿಗೂ ಆಗುದಿಲ್ಲ. ಜಗದ್ಗುರು ತುಕೋಬಾರಾಯರು ಹೇಳ್ಯಾರ. ಯಾಕಂದ್ರ ಅವರಂಥ ಭಕ್ತಿ ಕಾರ್ಯಕ್ಕೆ ಜೀವನವನ್ನು ಮುಡುಪಾಗಿಟ್ಟವರು ಇರಬಹುದು ಕರೆ, ಸರಳ ಮಾಡಿಕೊಟ್ಟವ್ರು ಅವರಂತವ್ರು ಸಿಗುದೇ ಕಠಿಣ. ತುಕಾರಾಮ್ ಮಹಾರಾಜ್ರ ಅಭಂಗಗಳು ನೀವು ಹೆಂಗ್ ಬೇಕಾದಂಗನ್ರಿ, ಡೊಳ್ಳಿನ 14 ಸಹಿತ ಬರ್ತಾವ. ಹಿಂಗೆ ಅಂತ ಏನಿಲ್ಲ, ನೀ ಬೇಕಾದಂಗ ನೀನು ಅದ್ರಾಗ ಕೂಡ್ತಾವ. ಅವರಂದ್ರು ಗುರು ಚರಣಿ ಠೇವಿತಾ ಮಾವಿ. ನಿನಗೆ ಭಗವಂತನನ್ನು ಕಾಣಬೇಕಾಗ್ಯದನು ಅಥವಾ ಭಗವಂತ ನೀ ಆಗಬೇಕಾಗ್ಯದನು, ಏನೂ ಮಾಡಬೇಡ. ಗುರು ಚರಣಿ ಠೇವಿತಾ ಮಾವಿ. ಅವನ ಚರಣದೊಳಗ ಇಂಥ ಒಂದು ಭಾವಿಣ್ಯನು, ಅವನ ಚರಣನೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಡು. ಟೊಬ್ಬಾರ ಕುಮಾರಿ ಸಮರ್ಥ ಅಂತಾರ ಗುಹ್ಯತೆ ಪ್ರಗಟಕೇಲಿ. ಎಲ್ಲಿ ಹೇಳ್ತಾರ? ಗುಹ್ಯತೆ ಪ್ರಗಟಕೇಲಿ. ನಾ ಏನಪ್ಪ ಅಂದ್ರೆ ಈ ಕೀರ್ತನ ಸೇವದಾಗ ಹೇಳೋದಿದ್ರು ದಾಸೋಹದೊಳಗಿಂದು ಭಜನಿ ಒಳಗಿಂದು ದಿವಸ ನಾವು ನಿತ್ಯ ಅದನ್ನು ಶ್ರವಣ ಮಾಡುವಂಥ ಅವಕಾಶ ಇರುವಂಥದ್ದನ್ನೇ ನಾವು ಇದು ಮಾಡುವ. ಯಾಕೆ ಮಾಡ್ಬೇಕಾಗ್ಯದ ಅಂದ್ರೆ ತಿಳಿದು ಮಾಡುವಂಥ ತಿಳ್ಕೋಬೇಕಾಗ್ಯದ. ನಾವು ಬರೇ ಮತ್ತೆ ಕೇಲ ತುಕ ಅಂತ ಒಮ್ಮೆ ನಿಂದಿರಬಾರ್ದು. ಅಕಸ್ಮಾತ್ ನೋಡು ತಪ್ಪು ಅಂತ ತಿಳ್ಕೊರಿ ಒಂದು ಮಂದಿರು ಮತ್ತೆ ಹೆಚ್ಚಿನ ಶುರು ಮಾಡಬೇಕು. ಯಾಕಂದ್ರೆ ಅದನ್ನ ಅನ್ವಯ ಮಾಡಬೇಕಾಗ್ಯದಂತ ಮಾಡೋದು ಹೊರತಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕನ್ನುವಂತಹ ಪ್ರಯತ್ನ ನಮ್ಮದು ಇನ್ನೂ ತನಕ ಆಗಿಲ್ಲ. ಒಂದೊಂದರೇ ಅರ್ಥ ಮಾಡ್ಕೊಳ್ಳಿ ಅಂತ. ಗುರು ಚರಣಿ ಠೇವಿತಾ ಭಾವಿ ಅಪೋಪ ಭೇಟೆ ದೇವ ಅಂತಾರ. ದೇವ್ರನ್ನ ಹುಡುಕಾಡ್ಕೊತ ಬೇಡ, ಆ ಚರಣದೊಳಗೆ ಭಾವಿಡು. ಗುಹ್ಯತೆ ಪ್ರಗಟಕೇಲಿ ಎಲ್ಲಿ ಹೇಳ್ಯಾರಂದ್ರೆ ದಾಸಬೋಧನೊಳಗೆ ಉದಯ ನವವಿಧ ಭಕ್ತಿಯೊಳಗೆ ಪಾದ ಸೇವನ ಭಕ್ತಿ ಹೇಳುವತ್ನಾಗ ಪಾದ ಸೇವನದ ನಿಜವಾದ ಅರ್ಥ ಏನಂದ್ರೆ ಸದ್ಗುರುಗಳ ಚರಣದ ಮೇಲೆ ನಿನ್ನನ್ನು ಪೂರ್ಣ ಸಮರ್ಪಣ ಮಾಡ್ಕೋ. ಇದು ಪಾದ ಸೇವನ. ಪಾದ ತೊಳ್ಕೊತ ಕೂಡುದಲ್ಲ, ತೊಳಿ. ಆದ್ರೆ ಅವರು ಚರಣದ ಮೇಲೆ ಇಂಥ ಒಂದು ಶ್ರದ್ಧಾ ಇಡು. ನೀನೇ ಗತಿ, ನೀನೇ ಮತಿ, ನೀನೇ ದೇವ, ನೀನಲ್ಲದ ಅನ್ಯತ್ರ ದೈವಗಳ ನಾನರಿಯೇ, ನೀನೇ ಗತಿ, ನೀನೇ ಮತಿ. ಇಷ್ಟು ಪೂರ್ಣ ಸರ್ವಾರ್ಪಣ ಭಾವದಿಂದ ಗುರುವಿನ ಚರಣದ ಮೇಲೆ ನೀನು ಶ್ರದ್ಧಾ ಇಡು, ವಿಶ್ವಾಸ ಇಡು. ಅದು ನವವಿಧ ಭಕ್ತಿಯೊಳಗೆ ಶ್ರೇಷ್ಠವಾದ ಭಕ್ತಿ ಅಂತಂತಾರವ್ರು. ಯಾವುದು? ಪಾದ ಸೇವನ. ನಮಗೇನು ಕಲ್ಪನಾ ಅದ? ನಾಮಸ್ಮರಣೆ ಭಕ್ತಿ ಒಂದೇ ಇಂಪಾರ್ಟೆಂಟ. ಆಮೇಲೆ ಆತ್ಮನಿವೇದನ. ಹೌದಲ್ರಿ? ಆತ್ಮನಿವೇದನಕ್ಕೆ ಹೋಗ್ಬೇಕಾದ್ರೆ ನಾಮಸ್ಮರಣೆ ಬೇಕಂತಾರೆ. ಎಷ್ಟು ನಾಮಸ್ಮರಣೆ ಮಾಡಿ ಎಷ್ಟೋ ಮಂದಿ ಇದ್ರಾಗ ಹಿಮಾಲಯದಾಗ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಕೊತ ಕೂತಾರೆ. ಅವ್ರಿಗೆ ಭಗವಂತನ ದರ್ಶನ ಆಗ್ಯದನ ಆಗಿಲ್ಲ. ಯಾರು ಗುರುನಾಥನನ್ನು ನಂಬ್ಯಾರಲ್ಲ ಅವ್ರಿಗೆ ಆಗ್ಯದ. ಯಾಕಂದ್ರೆ ಆ ನಂಬುದೊಳಗೆ ಏನದಲ್ಲ, ಆ ನಂಬುದೇನದ ಪಾದ ಸೇವನ ಭಕ್ತಿ. ಅಂಥ ಪಾದ ಸೇವನ ಭಕ್ತಿಯನ್ನು ನಾವು ಮಾಡಬೇಕಾದ್ರೆ ಗುರುವಿನ ಮಹತ್ವವನ್ನು ತಿಳ್ಕೋಬೇಕು. ಗುರುವಿನ ಮಹತ್ವ ನಮಗೆ ನಿಜವಾಗಿಯೂ ಗೊತ್ತೇ, ನಿಮಗೆಲ್ಲ ಗೊತ್ತಿರಬೇಕು. ಒಂದು ರೀತಿ ವಿಚಾರ ಮಾಡಿದ್ರೆ ನಾವು ಪಕ್ಕ ಗೊತ್ತೇ ಆಗಿಲ್ಲ. ನಾವು ಭಾಳ ಆದ್ರೆ ಸಾಲೋಡಿಗೆ ಕುಡ್ಕೊಂಡ್ಯಾರ್ರಿ. 700 ಕುಡ್ಕಣಿಕೆ ಇತ್ತು, ಕೆಂಪಿದ್ರು, ಎತ್ತರಿದ್ರು, ಬಗಲ್ ಕಸಿ ಹಿಂಗೆ ಹಾಕ್ತಿದ್ರು. ಗಣಪತರಾವ್ ಮಾಡಿದ್ರು ಹಂಗೆ ರೀ. ಇದಕ್ಕಿಂತ ಹೆಚ್ಚು ನಮಗೇನು ಗೊತ್ತೇ ಇಲ್ಲ. ಆದ್ರೆ ನಿಜವಾಗಿಯೂ ಸದ್ಗುರು ಎಂಥವ ಅಂತಂದ್ರೆ ಧನ್ಯ ಧನ್ಯ ಹೋ ಪ್ರದಕ್ಷಿಣ ಸದ್ಗುರು ರಾಜ ನೋಡ್ರಿ. ನನ್ನ ಗುರುನಾಥನಿಗೆ ಪ್ರದಕ್ಷಿಣೆ ಹಾಕೋ ಸಂಬಂಧ ನಾವು ಗಡಬಡ ಮಾಡುವುದಿಲ್ಲ. ದೇವತೆಗಳು ವಿಮಾನದಿಂದ ಇಲ್ಲಿ ಗಡಬಡ ಮಾಡ್ಲಿಕ್ಕಂತಾರಂತ. ನಾಮದಲ್ಲಿ ಹೋಗಿ ಪ್ರದಕ್ಷಿಣೆ ಆಗ್ಬೇಕು, ನಾಮದಲ್ಲಿ ಹಾಕ್ಬೇಕಂತ. ಧನ್ಯ ಧನ್ಯ ಓಂ ಪ್ರದಕ್ಷಿಣ ವಿಮಾನ ಉತ್ತರಾಯಾತಿ.
ಸದ್ಗುರುನಾಥರ ಪ್ರದಕ್ಷಿಣೆ ಹಾಕಿದ್ರೆ ಏನಾಗ್ತದೆ ಗೊತ್ತಂದ್ರೆ ಪದೋಪದಿ ಗಡಲೆ ಅಪಾರ ಪುಣ್ಯಾಚಾರಾತಿ ಗಳೈತೀರ್ತೆ ಗಡಲೆ ಅಮ್ಮ ಆದಿಗಳಲ್ಲಿ ಕಾಟಿ ಪ್ರದಕ್ಷಿಣೆ ಹಾಕಿ ನೋಡಿನು ನಿನಗೆ ಅಕಸ್ಮಾತ್ ನೀ ಹಾಕುದಲ್ಲ ಅದು ಗಳಿಸ್ಬೇಕದು ಗುರುನಾಥ ಹಾಕಲಿಕ್ಕೆ ನಿನಗೆ ಸಾಮರ್ಥ್ಯ ಕೊಡಬೇಕು ಹಾಕಲಿಕ್ಕೆ ನಿನಗೆ ತಯಾರು ಮಾಡಬೇಕು ನಾವೇನು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಸಾಧ್ಯದ ಇಟ್ಟು ಹೆಚ್ಚಿ ಮುಂದಿಡು ತಾಕತ್ ನಮ್ಮಂತಲಿಲ್ಲ ಕೈ ತಳಗಿಬಿಟ್ಟದ ಮ್ಯಾಲೆ ಎತ್ತು ತಾಕತ್ ನಮ್ಮಂತಲಿಲ್ಲ ಇದು ಎಲ್ಲಾನು ಸದ್ಗುರುನಾಥ್ ಮಾಡ್ಕೋಬೇಕು ಮಾಡಿಸ್ಕೋಬೇಕವ ಅವನು ನಂಬಬೇಕು ನೋಡು ಪದೋಪದಿ ಕಡಲೆ ಅಪಾರ ಪುಣ್ಯಾಚಾರ ಸೇರ್ತಾರ ಅವರು ಇಷ್ಟೇ ಪುಣ್ಯ ಬರ್ತಾಂತಿಲ್ಲ ರಘು ಅಪಾರ ಪುಣ್ಯ ಅಪಾರ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ ನಾಯಿ ಪಾರಾವಾರ ಅಂತ ಇಷ್ಟೇ ಅಂತ ಇಲ್ಲೇ ಇಲ್ಲ ಅಪಾರ ಪುಣ್ಯಾಚಾರಾಸಿ ಗಡಲೆ ಅಮ್ಮ ನಮಗ ಏನ್ ನಮಗ್ ಸಾಧಿಸ್ತು ಅಂದ್ರ ಗಡಲೆ ಅಮ್ಮ ಆದಿಕರುಣಿ ಕಾಶಿ ಆದಿಕರುಣಿ ಕಾಶಿ ಅಂದ್ರೆ ಕಾಶಿ ಹಿಡ್ದ ರಾಮೇಶ್ವರದ ತನಕ ಎಷ್ಟು ಕ್ಷೇತ್ರವಲ್ಲ ಸಕಲ ಈ ತೀರ್ಥಗಡಲೆ ಅಮ್ಮ ಅಲ್ಲಿ ಇಷ್ಟೆಲ್ಲ ಭೂಮಿ ಮೇಲೆ ಇರುವಂತ ತೀರ್ಥಗಳು ನನ್ನ ಗುರುನಾಥನ ಚರಣದಾಗ ಆಗ ಹೇಳಿದ್ರಲ್ಲ ಇದಕ್ಕೆ ಹೋಗಿ ಬಂದೇವು ಅಂತೇಳಿ 144 ವರ್ಷಕ್ಕೆ ಬರ್ತದ ಹೋಗಬೇಕು ಹೋಗಬಾರ್ದಲ್ಲ ಯಾಕಂದ್ರೆ ಮತ್ತೊಂದು ಹುಟ್ಟು ಬರ್ಬೇಕು ಬರ್ತೇವೆ ಅನ್ನೋದು ಏನು ಖಾತ್ರಿ ಅವ್ರೆ ಈ ಜನ್ಮದಾಗ ಬಂದ ಅಂತೇಳಿ ಹೋಗಿ ಬರಬೇಕು ಸಕಲ ತೀರ್ಥೆಗಳೇ ಅಮ್ಮ ಹತ್ಯಾ ಹರಿತಾ ಕರಿತಾ ದಂಡವತ ಒಂದು ಬ್ರಹ್ಮ ಹತ್ಯೆ ಅಲ್ಲ ಕೋಟಿ ಕೋಟಿ ಬ್ರಹ್ಮ ಹತ್ಯೆ ಮಾಡ್ರಿ ನಮಗೊಂದು ಪಟಕನ ಇರಬೇಕು ಅನ್ನೋದಾಗುದು ಬ್ರಹ್ಮ ಹತ್ಯೆ ಏನು ಮಾಡ್ತೀವಿ ಹೌದಲ್ಲ ಆದ್ರೆ ಅವ್ರಂತಾರ ಕೋಟಿ ಬ್ರಹ್ಮ ಹತ್ಯೆ ಮಾಡಿದ್ರು ಸಹಿತ ಕರಿತಾ ದಂಡವತ ಒಂದು ದಂಡವತ ನಮಸ್ಕಾರ ಲೋಟಾಂಗನಗಾಲಿನ ಮೊಕ್ಕಲ್ಲೋಳೆ ಪಾಲಿತ ಪೂರ್ವಜನಾಥ ಮಹಿಮಾನಗಳೇ ನಿರ್ಮಾಗಮಾಸಿ ಪೂರ್ವಜನಾಥ ಮಹಿಮಾನಗಳೇ ನಿರ್ಮಾಗಮಾಸಿ ಗುರುನಾಥನ ಭಕ್ತಿ ಮಾಡುವಂತ ಮಹಿಮೆ ಏನದಲ್ಲ ಆಗಮ ನಿಗಮಗಳಿಗೂ ಸಹಿತ ಗೊತ್ತಾಗಿಲ್ಲತ್ತು ನಿಗಮಗಳಿಗೂ ಗೊತ್ತಾಗಿಲ್ಲ ವೇದಶಾಸ್ತ್ರಗಳಿಗೂ ಗೊತ್ತಾಗಿಲ್ಲ ಎಲ್ಲನೂ ನೇತಿಯಲ್ಲಿ ಕತ್ತವು ಅಂಥ ಅಪಾರ ಗುರುವಚನಾಚ ಮಹಿಮಾ ನ ಕಡೆ ನಿಗಮ ಆಗಮಾಸಿ ಅನುಭವ ಜಾನತಿ ಗುರುಮರಿಯ ಬೇಡ ಪ್ರದಕ್ಷಿಣಾ ಕರುಣಿ ದೇಹ ಭಾವೇ ವಾಹಿಲಾ ರಂಗಾತ್ಮದ ವಿಠಲ ಕೂಡೆ ಉಪಾರಾಗಿಲ್ಲ ಇದು ಅರ್ಥ ಕಲ್ಪನಾಕ್ ಬಂತಿಲ್ರಿ ಸಂಗಣ್ಣವ್ರ ಧನ್ಯ ಹೋ ಪ್ರದಕ್ಷಿಣ
ಬಂತಿಲ್ರಿ. ನಾವು ದಿವಸ ಅಂತೇವೆ ಮಧ್ಯಾಹ್ನ ಬಜ್ಜಿ ಒಳಗೆ. ಖರೆ ಅದರ ಅರ್ಥ ತಿಳಿಲಾರ್ದಕ್ಕೆ ಮಹತ್ವ ಗೊತ್ತಾಗೋದಿಲ್ಲ. ಪ್ರದಕ್ಷಿಣ ಕರುಣಿ ದೇಹ ಭಾವೇ ವಾಯಿಲ, ದೇಹ ಬುದ್ಧಿಯನ್ನು ಮೀರಿ ಐಸಾ ಸದ್ಗುರು ಪೂರ್ಣಪಣೆ ದೇವಾಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗ. ಅಂಥ ಸದ್ಗುರುವಿಗೆ ಒಂದು ಪ್ರದಕ್ಷಿಣೆ ಹಾಕಿದಂದ್ರೆ ಪ್ರದಕ್ಷಿಣ ಕರುಣ ದೇಹ ಭಾವೇ ವಾಯಿಲ ಶ್ರೀರಂಗಾತ್ಮದ ವಿಠ್ಠಲ ಪುಡೆ. ಸದ್ಗುರುನೇ ಬಂದು ನಿನ್ನ ಎದುರಿಗೆ ನಿಂತು ಬಿಡ್ತಾನ. ಏನು ಮಾಡೋದು ಬೇಕಾಗಿಲ್ಲ. ನಾವು ದಂಡವತ್ ಹಾಕ್ತೇವೆ ನೋಡ್ರಿ ನೀವು. ಕೆಲವೊಬ್ಬರು ನೀವು ಒಂದು ತಾಸು 2-3 ತಾಸು ಮಠದಾಗ ನಿಂತು ನೋಡ್ರಿ ನೀವು. ಕೆಲವೊಬ್ಬರು ಇಸ್ತ್ರಿ ಅರ್ಬಿ ಹಾಕ್ಕೊಂಡು ಬಂದಿದ್ರು, ಅವ್ರ ದಂಡವತ್ತನೇ ಬೇರೆ ಇರ್ತದೆ. ಏನು ಆಮೇಲೆ ಒಕ್ಕೊಳ್ಳಾರ್ದ ಹಂಗೆ ಅರಿವಿ ಹಾಕ್ಕೊಂಡು ಬಂದಿದ್ರು ಅಂದ್ರೆ ಅವ್ರು ನೋಡಬೇಕು, ಕ್ವಾಂಡ್ ಬಿದ್ದಂಗೆ ಬೀಳ್ತಾರೆ. ಏನು ಒಂದು ಕಾಲ ಒಂದು ಕೈಯ ಆ ಸಾಮ್ ತೆಗಿತಿರ್ತಾರಲ್ಲ. ಅಂದ್ರೆ ನಮಸ್ಕಾರದ ಮಹತ್ವ ನಮಗೆ ತಿಳಿಬೇಕಾದ್ರೆ ವಂದನ ಭಕ್ತಿ ಹೋದ್ರೆ, ನವವಿಧ ಭಕ್ತಿಯೊಳಗೆ ವಂದನ ಭಕ್ತಿ ಹೋದ್ರೆ ಯಾರಿಗೆ ಹೆಂಗೆ ನಮಸ್ಕಾರ ಮಾಡ್ಬೇಕು ನೋಡ್ಬೇಕು. ಸದ್ಗುರುಗಳಿಗೆ ಹೆಂಗೆ ಮಾಡ್ಬೇಕಂದ್ರೆ ಸಾಷ್ಟಾಂಗ ಭಾವೇ ಅಂತ. ಅಂಥ ಗುರುವಿನ ಚರಣದೊಳಗೆ ಗುರುಚರಣಿ ಥೇ ಪಿತಾ ಭಾವೇ ಭಾವೇ ಗುರುಚರಣಿ ಥೇ ಪಿತಾ ಭಾವೇ ಭಾವೇ आपो आप बेटी देव आपो आप ಆಪೋಆಪ ಬೇಕೇದೇವಂದ್ರೆ ನೀವು ದೇವ್ರು ಹುಡುಕಾಡ್ಕೊತ ಹೋಗ್ಬೇಡ. ಭಾವತ್ತೊಂದು ಸದ್ಗುರುನಾಥನ ಭಕ್ತಿ ಮಾಡ ಸಾಕು. ಆಪೋಆಪ ಬೇಕೇದೇವ ಅಂದ್ರ ನಾಹಂ ವಸಾಮಿ ವೈಕುಂಠೆ ನಾಹಂ ವಸಾಮಿ ಯೋಗಿನಾಂ ಹೃದಯೇ ಮದ್ಭಕ್ತಃ ತತ್ರ ಗಾಯಂತಿ ಚಿಂತಾಮಿ ನಾರದ. ನಾರದ ಕೇಳ್ತಾನ, ಭಗವಂತ ನೀನು ಎಲ್ಲಿದ್ದಿ ಅಂದ್ರೆ ನಾ ವೈಕುಂಠದಾಗಿಲ್ಲ, ಕ್ಷೀರಸಾಗರದೊಳಗಿಲ್ಲ, ಯೋಗಿಗಳ ಹೃದಯದಾಗೂ ಸಹಿತಿಲ್ಲ. ಮತ್ತೆ ಎಲ್ಲಿದ್ದಿ ಪಾಮಾರಾಯಣಿ ಅಂತಂದ್ರೆ ಎಲ್ಲಿ ಭಾವ ತುಂಬ ನನ್ನ ಭಕ್ತಿ ಮಾಡ್ತಿರ್ತಾರಲ್ಲ ಅಲ್ಲಿ ನಾನು ನಿಂತು ಬಿಟ್ಟು ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ಒಲಿವ, ನಿಂತರೆ ನಲಿವ, ನಲಿದರೆ ಒಲಿವ. ಸುಲಭನೋ ಹರಿ ಸುಲಭನು, ತನ್ನವರ ನರಗಳಿಗೆ ಬಿಟ್ಟಿರಲಾರನು. ಇಂಥ ಭಕ್ತಿ ಪ್ರೇಮಿ ಅಂಥವ್ರ ಚರಣ ಮೇಲೆ ಭಾವಿಡ್ಲಿಕ್ಕೆ ಏನ್ ನಮ್ಗೆ ಗಂಟು ಕಷ್ಟಾಗ್ತದೆ ಅಂತ. ಹೆಂಡತಿ ಮೇಲೆ ಭಾವಿಡ್ತೇವೆ. ಹೊಸಾಗಿ ಲಗ್ನ ಆಗ ಮೊದಲೇ ಸರ ತೋರ್ ಮನೆಗೆ ಹೊಂಟಂದ್ರೆ ಹೋಗಿ ಟ್ರೈನಿಗೆ ಹೋಗಿ ಕಳಿಸ್ಲಿಕ್ಕೆ ಹೋಗ್ತಾರೆ ನೋಡ್ರಿ. ಸರ್ ಯಾಕ್ರಿ ಟ್ರೈನ್ಯಾಗ ಕುಡ್ಸೋದು ಅವು 8-12 ಡಬ್ಬ ಇರ್ತಾವ. ಆಕೆ ಇವನು ಇದ್ರ ಸಾಕಾಗ್ಯದ ಅಂತೇಳಿ ಆಕೆ ತವ್ರ ಮನೆಗೆ ಹುಡುಕ್ಲೆ ಹೊಂಟಿರ್ತಾಳೆ. 1 ಹೊತ್ತು 2 ಹೊತ್ತು 3 ಹೊತ್ತು 4 ಹೊತ್ತು 10 ಡಬ್ಬಿ ಹೋದ್ರು ಸಹಿತ ಇವ್ರ ಕೈಯ ಮನೆಗೆ ಬಂದ್ರೆ ಸುಮ್ಮನೆ ಕೂತಿರ್ತಾನೆ ಆರಾಮ್ ಕೂತ ಮೇಲೆ ಅಡಿಗೆ ಮನ್ಯಾಗ ಬಳಿ ಸೊಪ್ಪ ಆಗದಾಗ. ಇದು ಭಾವಿಟ್ಟದಕ್ಕಿದು. ಜ್ಞಾನೇಶ್ವರ ಮಾವುಲಿ ಅವರು ಪಾಂಡುರಂಗನ ಬರುವಿಗೆ ಕಾಯ್ತಿದ್ರಂತ ಸುಗಂಧ ವಾಸ ಬಂದಂಗ ಆಗ್ಬಿಡುದು. ಗುಡ್ಸಲ್ದಾಗಿದ್ರು ಸುಗಂಧ ವಾಸ ನನ್ನ ಪಾಂಡುರಂಗ ಪಟಕ್ಕನ ಹೊರಗೆ ಬಂದು ನೋಡೋರು. ಕಾಯಿ ಬಂದು ಕೂತಂತ ಆಳಂದಿ ಒಳಗೆ ಒಂದು ಕತ್ತಿ ಮೇಲೆ ಕಾಯಿ ಅಂತಲೇ ಹೋದ್ರಂತ. ಜ್ಞಾನೇಶ್ವರ ಮಾವುಲಿ ಅಂದ್ರೆ ಧ್ಯಾನದ ಈಶ್ವರರವರು. ಅವರಂತ ಜ್ಞಾನಿಗಳೇ ಯಾರು ಅಲ್ಲ.
ಇಸ್ರಾಣಿಯ ಕಾಯಿ ಬಂದು ಕೂತ್ಕೊಳ್ಳಿ ಇವ್ರು ಅವಸರ ಮಾಡಿ ಹೋಗೋರಂತ. ಪೈಲ ತೋಗೆ ಕಾವ ಸಕುನ ಸಾಂಗೆ ಏಕಾಗೆ ನನಗೆ ನೀ ಭವಿಷ್ಯ ಹೇಳಪ್ಪ, ಹಾರಿ ಬಂದಿಲ್ಲ ನೀನು. ನನ್ನ ಪಾಂಡುರಂಗ ಆರಾಮಿದ್ದಾನ, ನನ್ನ ಪಾಂಡುರಂಗ ನನ್ನಂತಲ್ಲಿ ಯಾವಾಗ ಬರ್ತಾನ? ಶಕುನ ಹೇಳಿ ನನಗ, ಯಾಕಂದ್ರೆ ಹಾರಿ ಬಂದಿ ನಾನು ನೋಡಿನಿ. ನೀ ಹೇಳಿದಂದ್ರ ನಿನ್ನ ಕಾಲಿಗೆ ಬೆಳ್ಳಿ ಗೆಜ್ಜಿ ಸರ ಮಾಡಿ ಹಾಕ್ತಾನ. ದಿಪ್ಪು ಕಾಗಿ ಕಾಲಿಗೆ ಗೆಜ್ಜಿ ಸರ ಮಾಡ್ಲಿಕ್ಕೆ ಬರ್ತದ. ಅಷ್ಟೇ ಅಲ್ಲ, ನಿನ್ನ ತುಟಿಗೆ ಬೆಳ್ಳಿ ಬಟ್ಟದಾಗ ಹಾಲ ಸಕ್ಕರೆ ಕೂಡಿಸಿ ನಿನ್ನ ತುಟಿಗೆ ಹಚ್ಚಿ ಕೂಡಿಸ್ತಾನ. ಕಾಗಿಗೆ ತುಟಿ ಇರ್ತಾವನ, ಚುಚ್ಚಿರ್ತಾವ. ಅಂದ್ರ ಜ್ಞಾನ ಈಶ್ವರರಾಗಿದ್ರು ಸಹಿತ ಭಾವದೊಳಗಂತ ಬರ್ತಿರ್ತಾನೆ. ಗುರುಚರಣಿ ಸೇವಿತ ಭಾವೇ ಭಾವೇ, ಗುರುಚರಣಿ ಸೇವಿತ ಭಾವೇ ಭಾವೇ, ಸೇವಿತ ಭಾವೇ ಭಾವೇ. आपो आप बेटे देव ಮನುನಿ ಗುರು ಶಿವ ಜಾವೆ, ಅದ್ರ ಸಂಬಂಧ ಗುರುವನ್ನು ಭಕ್ತಿ ಮಾಡ್ರಂತಾರು. ಮತ್ತೆ ಅದಕ್ಕೂ ಅಲ್ಲ, ನಿಮ್ಮಂತಲೇ ಬರ್ತಾರ ಭಗವಂತ. ನಮ್ಮ ಮಹಾರಾಜರು ನಮ್ಮಂತಲೇ ಬಂದ್ರಿಲ್ಲ, ನಾವೇನು ಹುಡುಕಾಡ್ಕೊತ ಹೋಗಿದ್ದೇವನ? ನಮ್ಮ ಮನೆ ತನಕ ಬಂದ್ಬಿಟ್ರು. ಹೆಗಲಿಗೆ ಹಸಿ ಹಾಕೊಂಡಾರ. ಬಿಸಿಲ ಟೈಮ, ಕುಬಕ ಎಲ್ಲಿದ ಹುಡುಕಾಡ್ಕೊತ ಬಂದಾರ, ನಡ್ಕೊತ ಬಂದಾರ. ಒಂದು ಹಳದಾಗ ಒಂದು ಹುಡುಗಿನ ಕೇಳ್ತಾರ, ಇತ್ತಪ್ಪನ ಸ್ವಾಟ್ ಎಲ್ಲಿದ? ನಾವೇನ್ರ ಅವ್ರನ್ನ ಕರೆದಿದ್ದೇವನ? ಬಂದು ನಮ್ಮಂಥ ಪಾಮರನ್ನ ಕೂಡಿಸ್ಕೊಂಡು ಉಪದೇಶ ಕೊಟ್ರವರು. ನನ್ನ ಸ್ವರೂಪನೇ ನಿಮ್ಮ ಶ್ವಾಸದಾಗ ಇಟ್ಟಿದ್ರು ಅಂತ ಹೇಳಿದ್ರು. ನೀವು ನಾಮಸ್ಮರಣೆ ಮಾಡ್ರಿ, ನಿಮ್ಮ ನಾಮದೊಳಗೆ ನಾ ಇದ್ದನು ಅಂತ ಹೇಳಿದ್ರು. ಆಪೋ ಆಪ ಬೇಟೆ ದೇವ ಗೊತ್ತಾಗಿಲ್ಲ. ಅದಕ್ಕೆ ತುಕಾರಾಮ್ ಮಹಾರಾಜರಾದ್ರು, ತುಕಾಮಾನೆ ತುಕಾಮಣೆ ಕೈಸೆ ಆಂದಳೆ ಹೇ ಜನ, ಕೇಳೆ ವಿಸಾರುಣ ಖರ್ಯಾ ದೇವ. ತುಕಾಮಣೆ ಕೈಸೆ ಆಂದಳೆ ಹೇ ಜನ. ಏನ್ ತುಕಾರಾಮ್ ಮಹಾರಾಜರಂತಾರ, ಎಂತ ಕೂಡ್ರಿದ್ದಾರಪ್ಪ ಇವರು. ಇವ್ರಿಗೆ ಕಂಡಿದ್ದಾರಂತ ಹೆಂಗಲ್ಲಿ ಅಂತ ಮನೆ ತನಕ ಬಂದ್ರು ಸಹಿತ ಇವನೇ ದೇವ್ರಂತ ಕೂಡಿಡಿಲಿಲ್ಲಲ್ಲ. ಇವ್ರನ್ನ ಹಂಗೆ ಇವ್ರು ಕೂಡ್ರಿದ್ದಾರಂತ. ಏನು ಕೂಡ್ರಿದ್ದಾರಪ್ಪ ಇವರು? ನಾವು ಕುರುಡ್ರೆ. ತುಕಾರಾಮ್ ಮಹಾರಾಜರು ಅಂದಕ್ಕೆ ನಮಗೆ ಎಳ್ಳಷ್ಟು ಸಿಟ್ಟಿಲ್ಲ. ಯಾಕಂದ್ರೆ ಗುರುವಿನ ಜೋಡನೆ ನಾವು ಇಡೀ ಜೀವನನೇ ತೆಗೆದ್ರು ಸಹಿತ ನಮಗೆ ಇವ ಗುರು ಜಿತ ಭಗವಂತ ಪರಬ್ರಹ್ಮ ಸ್ವರೂಪರು ಅಂತದ್ದು ಗೊತ್ತಾಗಿಲ್ಲ. ತುಕಾಮನೆ ಕೈಸೆ ಆದಳೆ ಹೇ ಜನ, सद्गुरु वाचोनी सापडे न सोय, धरावे ते पाय आदिया. ಮೊದಲ ಅವನು ಪಾದ ಹಿಡ್ಕೋರಿ, ಎಲ್ಲಿ ಹೋಗ್ಬೇಡ ಶ್ರೀಕಾಂತ, ಸದ್ಗುರುನಾಥನ ಪಾದ ಕಟ್ಟಿರಿ. ಅದನ್ನೇ ಇವ್ರಂತಾರ, ಗುರುಜನಿಗೆ ಮಿತ ಭಾವೆ ಭಾವೆ, पासी आहे वारंवार सांगू काय.
ನೋಡಿ ಗುರು ಶಿವಜಾರೆ ಬಂಗಾರೆ, ನೋಡಿ ಗುರು ಶಿವಜಾರೆ ಬಂಗಾರೆ. ಎಷ್ಟು ನಾವು ತ್ರಾಸ ಮಾಡ್ಕೊಂಡಿರ್ಬೇಕು ಕೊಬ್ಬರಾಯರು, ದೇವ್ರು ಎಲ್ಲಿ ಇಲ್ಲೋ ಅಂತಾರು ಅಂತೇಳಿ ನಾಮದೇವ್ ಮಹಾರಾಜ್ರಿಗೆ ಸ್ವತಃ ಪಾಂಡುರಂಗ ಹೇಳ್ತಾನ, ನನ್ನ ಜೋಡಿ ಊಟ ಮಾಡ್ತಿರ್ಬೇಕು ನಾಮ್ಯಾ ನೀನು ಖರೆ ನಿಜವಾದ ನನ್ನ ಸ್ವರೂಪ ಎಲ್ಲಿರೋದು ತಿಳಿಬೇಕಾದ್ರೆ ಸದ್ಗುರುಗಳಿಗೆ ಕೇಳ ನೋಡಪ್ಪ. ನಿನಗ ಒಂದ್ ನಮೂನಿ ಒಳಗ ಅಹಂಕಾರ ಬಂದದ, ನನ್ನ ಜೋಡಿ ಪಾಂಡುರಂಗ ಜೋಡಿ ಊಟ ಮಾಡಿ, ನಾ ಏನೂ ಅಲ್ಲ. ನನ್ನ ಸ್ವರೂಪ ನಿನಗೆ ತಿಳಿಬೇಕಾತಂದ್ರೆ ಹೋಗಿ ಅಲ್ಲಿ ಸದ್ಗುರುಗಳಿಗೆ ಶರಣ ಹೋಗ್ಲಿ ಅಂತ. ಯಾಕ ದೇವ ಗುರು ಪಾಸಿಯಾಗಿ ದೇವರ ಮಾತು ಎಲ್ಲೂ ಇಲ್ಲ, ಗುರುನೇ ದೇವರಿದ್ದಾನ. ಒಪ್ಪಾರ ಕುಮಾಯಿ ಒಪ್ಪಾರ ಕುಮಾಯಿ ಒಪ್ಪಾರ ಕುಮಾಯಿ ದೇವ ಗುರು ಪಾಸಿಯಾಗಿ. ಲಕ್ಷ ಕೊಟ್ಟು ಕೇಳ್ರಿ, ದಿವಸ ನಮ್ಮ ಏನ್ ಸಂಪ್ರದಾಯ ಭಜನೆ ಮಾಡ್ತಿರಲ್ಲ ಆ ಭಜನೆ ಆಗ್ತಿರ್ತಾಗ ವಾರಂ ಇದಕ್ಕಿಂತ ಅಂತಾರ ವಾರಂ ಸಾಗುಕಾಯ. ವಾರಂ ಅಂದ್ರೆ ಏನು ಗೊತ್ತಿರ್ಬೇಕಲ್ಲ ನಿನಗೆ, ಮಹಾರಾಷ್ಟ್ರದಾಗ ಅಡ್ಡಾಡಿ ತಿರುಗಿ ಮುರುಗಿ ಏನ್ ಹೇಳುದದ, ತಿರುಗಿ ಮುರುಗಿ ಏನ್ ಹೇಳುದದ, ವಾರ ಸಾಗುಕಾಯ ಏನ್ ಹೇಳಬೇಕಪ್ಪ ನಿಮಗ. ಕೈಸೆ ಆಂದರೆ ಹೇ ಜನ, ಕೈಸೆ ಆಂದರೆ ಹೇ ಜನ. ಎಂಥ ಮೂರ್ಖರಿರ್ಬೇಕು, ಎಂಥದ್ದು ನಮ್ಮ ಮಧ್ಯೆ ಅಜ್ಞಾನ ಆವರಿಸಿರ್ಬೇಕು, ಇಷ್ಟೆಲ್ಲ ಮಾತಾಡ್ತೇವು. ನನಗೆ ಅನಿಸ್ಬಿಟ್ಟಿತ್ತು, ಈಗ ನನ್ನ ಪಾಳೆ ಬಂತಲ್ಲ, ಅಲ್ಲಿ ಬಂದು ಇಲ್ಲಿ ಬಂದೇವಲ್ಲ, ಇನ್ನು ಮತ್ತೆ ರಟೈಕ ಶುರುವಾದ್ರ ಮತ್ತು ಉದಯದಿಂದ ಏನ್ ಹೇಳಲಿಕ್ಕೆ ಬರ್ತದ ನಾವೊಂದು ಹೇಳುವುದು ಕುಬಿ. ನನಗರ ಹಿಂಗೆ ಅನಿಸ್ತಿತ್ತು, ಮುಂದೆ ಟೈಮ್ ಆಗ್ಯದಂತೂ ಮತ್ತು ನನ್ನ ಮೇಲೆ ಅಪವಾದ ಕೊಡೋರು. ಟೈಮ್ ಮಾಡಿ ನಮಗ ಸೇವಾ ಟೈಮ್ ಮಾಡೇ ನಮಗೆ ಸೇವಾ ಸಿಗುವುದು. ಬರುವುದ ಒಂದು ಎರಡು ಸತ್ಸಂಗಕ್ಕೆ ಬಂದಿರ್ತಾರ ಅವರು, ಅದಕ್ಕೆ ನಾನು ಒಂದು ಸ್ವಲ್ಪ ಹೇಳತ್ತನ್ರಿ. ಅಂದ್ರೆ ಇಲ್ಲಿ ಹೇಳಿ ಹೋದ್ರಂದ್ರೆ ಇನ್ನು ವರ್ಷ ತನಕ ಮತ್ತವ್ರ ಈ ಕಡೆ ಹೈಯೋದಿಲ್ಲ ಅವರು. ಏನು ಹೇಳು ಕುವಿ, ಕೇಳು ಕುವಿ ಬರ್ರಿ ಅಂತನ್ನ ಶಿವನಂದ. ಕುಬಿ ನಮ್ಮದು ಯಾರಿರ್ಬೇಕಂದ್ರ ಶ್ರವಣ ಭಕುತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನ. ದೇವ ಗುರು ಪಾಸಿಯಾಗಿ ವಾರ ಸಾಕು. ತಿರುಗಿ ಮುರುಗಿ ಇನ್ನ ಮ್ಯಾಲ ಹೇಳಿಸೋದು ಬೇಡ. ತುಳಸಿ ಏನೋ ಮನೆಯಾಗಿ ಏನು ಸತ್ಸಂಗ ಮಾಡ್ಯವಲ್ಲ, ನನ್ನ ಗುರುವಿನ ಹೊರತಾಗಿ ಅನ್ನ ದೇವರಿಲ್ಲ ಅಂತೇಳಿ ಇವತ್ತು ಶಪಥ ಮಾಡಿಬಿಡ್ಲು. ಅಸೋ ಗುರು ತಾಯಿ ಅನನ್ಯತಾ ಯಾರಂಗ असो गुरुचे कार्य नंदता तरी तुझी काय सिरे चिंता वेगळेपणे अभक्तावरोची नको समंत्रतार ಇಂಥ ಸದ್ಗುರ ಸಾನ್ನಿಧ್ಯವಾಗಿ ಬೆಳಗಲಿಕ್ಕೆ ನಿನಗೇನು ಚಿಂತೆ ಅದ ನೋಡು. ಆ ದೇವರು ಈ ದೇವರು ದಿನ ಅಡ್ಡಾಡಿ ಕತ್ತಿಲ್ಲ ಕೈಸೆ ಆ ಅಂದರೆ ಖರೆಯಾಗಿ ಅವ ಇದ್ದಾನ. ಮಹಾತ್ಮರು ಹೇಳ್ಯಾರ ನಿನ್ನ ಗುರುನೇ ದೇವರಿದ್ದಾನು. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದೆ ನಂದರಸಿದೊಡೆ ಸಿಕ್ಕಿದೆಂಬ ಫಲದಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಕಾಣ. ವಾರವಾದ ಸಾಗುಕಾಲೆ
जाणो देह मिथ्या जाणोनी जीवे याची सार्थकತೆ करावे ದೇಹ ಮಿಥ್ಯಾ ಜಾಣೋನಿ ಇದು ಸುಳ್ಳಂತ ಮೊದಲು ತಿಳ್ಕೊರಿ ಚಾಮ್ರಾವ್ ಗುರುವಿನ ಹೊಲಸ್ಕೋಬೇಕಾತಂದ್ರ ಇದು ಸುಳ್ಳಂತ ಮೊದಲು ತಿಳ್ಕೊಬೇಕು ಇದು ಸುಳ್ಳಂತ ತಿಳ್ಕೊರಿ ಇವ್ರು ತುಕಾರಾಮ್ ಮಹಾರಾಜರಂತ ಹೇಚಿ ತೋರ ಭಕ್ತಿ आवडती ದೇವ ಸಂಕಲ್ಪಾವಿ ಮಾಯಾ ಸಂಸಾರ ಇದು ಸುಳ್ಳದ ಅಂತ ತಿಳ್ಕೊಂಡು ಗುರುನಾಥನ ಭಕ್ತಿ ಮಾಡಿ ಅಂದ್ರೆ ನೀವು ಜಾಗರಣೆಗೂ ಕೂಡ್ತೀರಿ ದಿವಸ 4-5 ತಾಸು ಧ್ಯಾನ ಮಾಡ್ಲಿಕ್ಕೆ ತಯಾರಾಗ್ತೀರಿ ಮೊಳಕಾಲ ಹಿಡ್ದಾವ ಅದು ಹಿಡ್ದಾವ ಏನು ನೆವ ಹೇಳಲಿಕ್ಕೆ ಆಗುದಿಲ್ಲ ಭೋಜನ ಕರಾವೆ ಪರಿಮಿತ ನಿದ್ರೆ ತೇಜ್ ಜಿನಾವೆ ಮಲ್ಕೋ ಸ್ವಲ್ಪ ಕಡಿಮೆ ಮಾಡ್ರಿ ನಾವು ಬರೆದು ಕೊಟ್ಟು ಬಂದೇವ್ರಿ 10ಕ್ಕೆ 7 ಅಂತೇಳಿ 10ಕ್ಕೆ ಹೇಳಿಕ್ಕೆ ಹೋಗ್ಬೇಡ್ರಿ प्रातः काळी उठावे प्रभाते मनी राम चिंतित जावा पुढे वैखरी राम आदिवदा चलाचार हा तोर सांडून येतो जितो मानवा ಯಾಕಂದ್ರೆ ನನ್ನ ಗುರುನಾಥ್ ಇಷ್ಟೇನು ಕೂಡ್ಯದಲ್ಲ ಇವತ್ತಿನ ಸಭಾ ಇಷ್ಟು ಚಂದದಲ್ಲ ಗಂಗಣಿಯವ್ರ ನನಗನಿಸ್ತು ಇಲ್ಲಿ ಬಂದದ ಚಲೋ ಆತ ಹೇಳ್ರಿ ಹೆಂಗಾಗ್ಯದಂದ್ರೆ ಏನು ನಿಮ್ಮ ಎಲ್ಲರ ಮುಖದ ಮೇಲೆ ಇಷ್ಟು ತಡ ಆದರೂ ಸಹಿತ ನೀವು ಇನ್ನ ನಗಲಿಕ್ಕತ್ತೀರಂದ್ರೆ ಖರೆ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಬೇಕಾಗ್ಯದ ಯಾಕಂದ್ರೆ ಇದ್ರ ಎಲ್ಲದರೂ ರಾಜ ಯಾರಂದ್ರ ಸಂತ ಕುಳಿ ಚಾರ ಸಂತ ಕುಳಿ प्राण विसावा माझ्या गुरुवा प्राण विसावा माझा गुरुविन देव नाही तुझ्या गुरुविन देव नाही तुझ्या ಅಲ್ಲಿಯೂ ಅಂತ ಹೇಳ್ತಾರೆ ಗುರುವಿನ ಹೊರತಾಗಿ ಮತ್ತೆ ಯಾವ ಬೇರೆ ದೇವರ ಇಲ್ಲಂತ ಅಲ್ಲಿಯೂ ಅಂತಾರೆ ನೋಡು ಪಾದನಾಯಿ ತ್ರೈಲೋಕಿ प्रेमाच्या आगर गुरुवा प्रेमाच्या आगर धैर्याच्या डोंगर गुरुवा धैर्याच्या डोंगर काळी दळभरणा सत्यालागी सहाय गुरुवा सत्यालागी सहाय गुरुवा साधकाची माय गुरुवा साधकाची माय गुरुवा कामधेनु गाय गुरुवा कामधेनु गाय मंदागरे दौतमे गुरुवा खाली ज्ञानांजन गुरुवा खाली ज्ञानांजन गुरुवा था कवी निधन गुरुवा था कवी निधन गुरुवा सौभाग्य देऊन गुरुवा सौभाग्य देऊन स्वात्मोदनांदे
तारक मंत्र दिला माते तारक मंत्र दिला पाप विचार कुमारी भाव विचार कुमारी विठ्ठल गुरु चरणी ಶಬ್ದಾಂಚ ಖಟಪಟ ಏನ್ ಗುರುನಾಥನ ಹೊಗಳಬೇಕು ಅನ್ನೋದೆಲ್ಲ ಮಾತುಗಳು ಮುಗಿದು ಸಮರ್ಥರ ಅಂತಾರ ಇನ್ನು ಸರಳಿ ಶಬ್ದಾಂಚ ಖಟಪಟ ರಗಡ್ ಎಲ್ಲ ಟೈಪ್ನು ನಾನು ಇದು ಮಾಡಿ ಪ್ರಯತ್ನ ಮಾಡಿ ನೋಡಿದೆ ಕೆಲಸ ಬಗೆಹರಲಿಲ್ಲ ಅದು ಯಾಕಂದ್ರೆ ಇನ್ನ ಉಳದೇ ಬಿಡ್ತು ಗುರುವಿನ ಮಹಿಮಾ ಸರಳಿ ಶಬ್ದಾಂಚ ಖಟಪಟ ಆಲಾ ಗ್ರಂಥಾಚ ಸೇವಟ येते सांगितले स्पष्ट सद्गुरु भजने ठोपार कुमारे ठोपार कुमारे ठोपार कुमारे ठोपार कुमारे तुका म्हणे गुरु भजने भजने तुका म्हणे गुरु भजने 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 तुका म्हणे गुरु भजने भजने तुका म्हणे गुरु भजने ದೇವ ಭೇಟಿ ಜನಿಮನಿ ಕೊನೆಯದೊಳಗೆ ಅಭಂಗದ ಕೊನೆಗೆ ಏನಂತಾರ ಅವರು ನೀ ಹಾಕಿಸ ಅವ್ರ ಚರಣದ ಮೇಲೆ ಭಾವ ಬಿಟ್ಟು ಅವ್ರ ಭಕ್ತಿ ಮಾಡು ದೇವ ಭೇಟಿ ಜನಿಮನಿ ನೀ ಮಲ್ಯಾಗಿದ್ದಾಗೂ ಭೇಟಿ ಆಗ್ತಾರ ಏಕಾಂತವಾಗಿದ್ದಾಗೂ ಭೇಟಿ ಆಗ್ತಾರ ಏಕಾಂತ ಬೇಕ್ರಿ ಮಹಾರಾಜರ ದರ್ಶನ ಆಗ್ಬೇಕಾದ್ರೆ ಹಿಂಗೇನಿಲ್ಲ ಜನಿವನಿ ಬೇಡ ಅಡವ್ಯಾಗ ಹೋಗ್ಬಿಡು ಅಲ್ಲಿ ಭೇಟಿ ಆಗಿರ್ತಾರ ದೇವ ಭೇಟಿ ಜನಿವನಿ ಆ ಗುರುನಾಥನ ಮುಂದಿಟ್ಟುಕೊಂಡು ಮತ್ತೇನು ಗಂಟ ಮಾಡಬೇಡ್ರಿ ಮಹಾರಾಜರ ಒಂದು ರೂಪವನ್ನು ಮುಂದಿಟ್ಟುಕೊಂಡು ಧ್ಯಾನ ಮಾಡ್ಬೇಕು ಅವ್ರು ಹೇಳಿದ್ರು ರೂಪ ಧ್ಯಾನ ಧ್ಯಾನವೇ ರೂಪ ಧ್ಯಾನ कल्पायुष्यवावे तयाकुळा माझ्या अर्थकाळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा
माझा विष्णुदासा भाविकांची नामा म्हणेतया असावे कल्याण ज्या मुख निधान पार कुमारी